ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಶಿರಾ ಮಾಡೋದು ತೋರಿಸ್ತೀನಿ. ಹಾಗೆ ಕೇಸರಿ ಬಾತು ಅಂತಲೂ ಹೇಳ್ತಾರೆ. ಹಾಗೆ ಹುರ್ಕೊಳ್ಳೋಕ್ಕೆ ಪ್ಯಾನ್ ಇಟ್ಟಿದ್ದೀನಿ. ಗ್ಯಾಸ್ ಆನ್ ಮಾಡ್ತೀನಿ. ನೋಡಿ, ಇದೊಂದು ಗ್ಲಾಸು ರವೆ ತೊಗೊಂಡಿದ್ದೀನಿ. ರವೆ ಹಾಕ್ತೀನಿ. ಒಂದು ಟೀ ಸ್ಪೂನ್ ರವೆ ಹುರಿಯೋಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ. ರವೆ ಕಲರ್ ಚೇಂಜ್ ಆಗೋವರೆಗೂ ರವೆ ಹುರ್ಕೋಬೇಕು. ಕೈ ಆಡಿಸ್ತಾನೇ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಕಲರ್ ಚೇಂಜ್ ಆಗುತ್ತೆ, ಗೊತ್ತಾಗುತ್ತೆ ನಿಮಗೆ. 4 ರಿಂದ 5 ನಿಮಿಷದೊಳಗಡೆ ರವೆ ಹುರ್ಕೊಳ್ಳುತ್ತೆ. ಹಾಕಿದ್ದೀನಿ ಅಂದರೆ ಚೆನ್ನಾಗಿ ಹುರಿಯುತ್ತೆ. ರವೆ ಹುರ್ಕೊಳ್ಳೋದೇ ಮೇನ್ ಆಗಿರುತ್ತೆ. ಇದರಲ್ಲಿ ರವೆ ಚೆನ್ನಾಗಿ ಹುರ್ಕೋಬೇಕು. ಏಕೆಂದರೆ ಕೈ ಆಡಿಸ್ಕೊಂಡಿದ್ರೆ ಏನಾಗಲ್ಲ, ಕೈ ಆಡಿಸಿಲ್ಲ ಅಂತಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಥರ ಕೈ ಆಡಿಸ್ತಾನೇ ಇರಬೇಕು. ಆವಾಗ ಚೆನ್ನಾಗಿ ಸಾಫ್ಟಾಗಿ ಹುರ್ಕೊಳ್ಳುತ್ತೆ. ನೋಡಿ, ಇವಾಗ ರವೆ ಹುರಿದಿದ್ದಾಯಿತು. ನಿಮಗೆ ರವೆ ಕಲರ್ ಗೊತ್ತಾಗಿಲ್ಲ ಅಂತಂದರೆ ಈ ಥರ ಮುಟ್ಕೊಂಡು ನೋಡಿದ್ರೆ ಬಿಸಿ ಆಗುತ್ತೆ, ಫುಲ್ಲು ಹೆಸರು ಇರುತ್ತೆ. ಆವಾಗ ರವೆ ಹುರಿದಿದೆ ಅಂತ ಅರ್ಥ. ನೋಡಿ, ಇವಾಗ ರವೆ ಹುರಿದಿದ್ದಾಗಿದೆ, ಕಲರು ಚೇಂಜ್ ಆಗಿದೆ, ಹಾಗೆ ಬಿಸಿಯಾಗಿದೆ. ಇವಾಗ ರವೆ ಹುರಿದಿದ್ದಾಯಿತು. ಇವಾಗ ನಾನು ತೆಕ್ಕೊಳ್ತೀನಿ. ಸ್ವಲ್ಪ ತುಪ್ಪ ಹಾಕ್ತೀನಿ. ಇದಕ್ಕೆ ದ್ರಾಕ್ಷಿನೂ ಗೋಡಂಬಿನೂ ಹಾಕ್ತೀನಿ. ಅದು ಒಂದು ಸ್ವಲ್ಪ ಹುರಿಬೇಕು. ನೋಡಿ, ಹುರಿತಾ ಇದೆ. ಹುರಿದಿದ್ದಾಯಿತು. ಹುರಿದಿರೋ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ, ಒಂದು ಗ್ಲಾಸು. ಇನ್ನೊಂದು ಗ್ಲಾಸ್ ಹಾಕ್ತಿದ್ದೀನಿ. ಈ ಗ್ಲಾಸ್ಗೆ ನಾನು 1 ಗ್ಲಾಸ್ ರವೆ ತೊಗೊಂಡಿದ್ದೀನಿ, ಹಾಗೆ 2 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ನೋಡಿ, ಸ್ವಲ್ಪ ನೀರು ಕಾಯ್ದು ಹೆಸರು ಬರಬೇಕು. ಅದು ಹೆಸರು ಬಂದ ತಕ್ಷಣ ನೋಡಿ, ಫುಡ್ ಕಲರ್ಗೆ ಒಂದು ಸ್ವಲ್ಪ ನೀರು ಹಾಕಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಫುಡ್ ಕಲರ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೂ. ವೈಟ್ ಆಗಿದ್ದರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅಂತ ಕಲರ್ ಅಷ್ಟೇ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಪರವಾಗಿಲ್ಲ. ಇವಾಗ ಹುರಿದಿದ್ದಾಗಿದೆ ಎಲ್ಲ, ರವೆ ಹಾಕ್ತಾಯಿದ್ದೀನಿ. ಹುರಿದಿಟ್ಕೊಂಡಿರುವಂಥ ರವೆ ಹಾಕಿದೆ. ಅದೊಂದು ಸ್ವಲ್ಪ ಬೇಯಲಿ.
ಬೆಂದ ಮೇಲೆ ಸಕ್ಕರೆ ಹಾಕೋಣ. 2 ನಿಮಿಷ ಬೇಯುತ್ತೆ, ಬೆಂದಾಯಿತು. ಇವಾಗ ರವೆ ಯಾವುದ್ರಲ್ಲೇ ತೊಗೊಂಡಿದ್ದೀನಿ ಅದರಲ್ಲೇ ಸಕ್ಕರೆ ಹಾಕ್ತೀನಿ ನೋಡಿ. ನೋಡಿ ನೋಡಿ ಬೆಂದಿದ್ದೆ. ಇವಾಗ ರವೆ ಯಾವ ಗ್ಲಾಸಲ್ಲೇ ತೊಗೊಂಡಿದ್ದೀನಿ ಅದೇ ಗ್ಲಾಸಿಂದ ಸಕ್ಕರೆ ಹಾಕ್ತೀನಿ ನೋಡಿ. ಇವಾಗ ಸಕ್ಕರೆ ಹಾಕಿದೆ. ಸಕ್ಕರೆ ಹಾಕಿದ ತಕ್ಷಣವೇ ಹಿಂದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಕೈ ಆಡಿಸ್ತಾ ಇದ್ದರೆ ಅದು ಗಂಟಾಗೋ ಚಾನ್ಸಸ್ ಇರಲ್ಲ. ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇದು ಕೇಸರಿ ಬಾತು ಅಂತಾರೆ, ಇಲ್ಲ ಸಿರಾನು ಅಂತಾರೆ ನೋಡಿ. ಗಂಟು ಇಲ್ದಂಗೆ ಕೈ ಆಡಿಸ್ತಾ ಇರಬೇಕು. ಮೇಲೆ ಮೇಲೆ ಕೈ ಆಡಿಸ್ತಾ ಇದ್ದರೆ ಗಂಟು ಬರಲ್ಲ. ನೋಡಿ ಸಾಫ್ಟಾಗಿ ರೆಡಿ ಆಗುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ನಂತರ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಆಯಿತು, ಇವಾಗ ಶೀರಾ ರೆಡಿ ಆಯಿತು ನೋಡಿ. ಕಾಣಿಸ್ತಾ ಇದೆಯಾ? ಸಾಫ್ಟಾಗಿರೋ ಶೀರಾ ರೆಡಿ ಆಯಿತು. ಈ ಥರ ಸರ್ವಿಂಗ್ ಬೌಲಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ತೆಕ್ಕೊಂಡು ಇಟ್ಕೊಂಡೆ ನೋಡಿ, ತೋರಿಸ್ತಾ ಇದ್ದೀನಿ.